ಎಸ್ ನೋಡಿ, ನಮ್ಮ ರಾಜ್ಯ ರಾಜಕೀಯದಲ್ಲಿ ಜೋರಾಗ್ತಾ ಇದೆ ಪ್ರೊಟೆಸ್ಟ್ ಫೈಟ್. ಅದರಲ್ಲೂ ಕೂಡ ಬ್ಯಾನರ್ ಬಡಿದಾಟ ಮತ್ತಷ್ಟು ತಾರಕಕ್ಕೇರ್ತಾ ಇದೆ ಈ ಒಂದು ಹೋರಾಟ. ಅಂದು ಸಿದ್ದರಾಮಯ್ಯ, ಇಂದು ಶಾಸಕ ಜನಾರ್ದನ್ ರೆಡ್ಡಿ. ಸಿದ್ದರಾಮಯ್ಯ ಬಳ್ಳಾರಿ ಚಲೋ ರೀತಿಯಲ್ಲಿ ಯಾತ್ರೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಗಡಿನಾಡಲ್ಲಿ ರಣಕಹಳೆ. ಬ್ಯಾನರ್ ಗಲಭೆ ಖಂಡಿಸಿ ಬಳ್ಳಾರಿಯಲ್ಲಿ ಚಲೋಗೆ ಕರೆಯನ್ನ ಕೊಟ್ಟಿದ್ದಾರೆ. ಜನವರಿ 17ರಂದು ಬಳ್ಳಾರಿಯಲ್ಲಿ ಬೃಹತ್ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪಾದಯಾತ್ರೆ ಜೊತೆಗೆ ಸಮಾವೇಶ ಮಾಡುವ ಚಿಂತನೆ ಕೂಡ ಮಾಡಿದ್ದಾರೆ. ಬೃಹತ್ ಪಾದಯಾತ್ರೆ ಮೂಲಕ ಬಿಜೆಪಿಯಿಂದ ಒಗ್ಗಟ್ಟಿನ ಮಂತ್ರ. ಈಗಾಗಲೇ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಹೋರಾಟಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದೆ ಬಿಜೆಪಿ. ಬೃಹತ್ ಪಾದಯಾತ್ರೆ ಮಾಡುವ ಮೂಲಕ ಬಿಜೆಪಿಯಿಂದ ಒಗ್ಗಟ್ಟು ಪ್ರದರ್ಶನ ತೋರಿಸಲಾಗುತ್ತೆ. ಜನವರಿ 17ರಂದು ಬಳ್ಳಾರಿಯಲ್ಲಿ ಬೃಹತ್ ಹೋರಾಟಕ್ಕೆ ಇದೀಗ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಪ್ರೊಟೆಸ್ಟ್ ಫೈಟ್. ಒಂದು ಕಡೆ ಕಾಂಗ್ರೆಸ್ ಅವರು ಒಂದು ಯಾತ್ರೆ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ ಮನರೇಗಾ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಬಿಜೆಪಿಯವರು ಕೂಡ ಅದೇ ರೀತಿಯಾದಂತಹ ಯಾತ್ರೆ ನಾವು ಕೂಡ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಕಾರಣ ಏನು ಅಂತಂದ್ರೆ ಬ್ಯಾನರ್ ಗಲಾಟೆ. ಬ್ಯಾನರ್ ಬಡಿದಾಟ ಮತ್ತಷ್ಟು ಹೋರಾಟಕ್ಕೆ ಕಾರಣ ಆಗ್ತಾ ಇದೆ. ಅಂದು ಸಿದ್ದರಾಮಯ್ಯ, ಇಂದು ಶಾಸಕ ಜನಾರ್ದನ್ ರೆಡ್ಡಿ. ಸಿದ್ದರಾಮಯ್ಯ ಬಳ್ಳಾರಿ ಚಲೋ ರೀತಿಯಲ್ಲಿ ಯಾತ್ರೆಯನ್ನ ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಒಂದು ಕರೆ ಕೊಟ್ಟಿದ್ದಾರೆ. ಮನರೇಗಾ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ. ಆದರೆ ಇಲ್ಲಿ ಬಳ್ಳಾರಿ ಚಲೋ ಅನ್ನುವಂಥ ರೀತಿಯಲ್ಲಿ ಮತ್ತೊಂದು ಯಾತ್ರೆ ಇದೀಗ ಪ್ಲಾನ್ ಆಗ್ತಾ ಇದೆ. ಅದು ಬಿಜೆಪಿಯಿಂದ. ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಗಡಿನಾಡಲ್ಲಿ ರಣಕಹಳೆ ಮೊಳಗಿಸಬೇಕು ಅಂತ ಹೇಳಿ ಒಂದು ಕಡೆ ಕಾಂಗ್ರೆಸ್ ತಯಾರಿ ಮಾಡಿಕೊಂಡ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ರೆಡಿ ಆಗ್ತಿದ್ದಾರೆ. ಬ್ಯಾನರ್ ಗಲಭೆ ಖಂಡಿಸಿ ಬಳ್ಳಾರಿಯಲ್ಲಿ ಚಲೋಗೆ ಕರೆ ಕೊಟ್ಟಿದ್ದಾರೆ. ಜನವರಿ 17ರಂದು ಬಳ್ಳಾರಿಯಲ್ಲಿ ಬೃಹತ್ ಹೋರಾಟಕ್ಕೆ ಇದೀಗ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಜನವರಿ 17ನೇ ತಾರೀಕು ಅದೇನೇನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಒಂದು ಕಡೆ ಪಾದಯಾತ್ರೆ ಅಂತಾರೆ, ಮತ್ತೊಂದು ಕಡೆ ಹೋರಾಟ ಅಂತಾರೆ. ಹಾಗಾಗಿ ಎಲ್ಲವೂ ಕೂಡ ಕ್ಲಾಶ್ ಆದಾಗ ಅದು ಬೇರೆ ರೀತಿಯಾಗಿ ಬೇರೆ ಜನರಿಗೆ ಸಮಸ್ಯೆ ಆಗಿಲ್ಲ ಅಂತಂದ್ರೆ ಸಾಕು. ಪ್ರತಿ ಬಾರಿ ಇಲ್ಲಿ ಯಾವುದೋ ರಾಜಕಾರಣಿಗಳ ಮಕ್ಕಳಿಗೆ ಸಮಸ್ಯೆ ಆಗ್ತಿಲ್ಲ ಅಥವಾ ಮತ್ತೊಂದಾಗ್ತಿಲ್ಲ, ಅಲ್ಲಿ ಯಾರೋ ಬಿಜೆಪಿ ಕಾರ್ಯಕರ್ತರೋ ಇರಲಿ ಅಥವಾ ಕಾಂಗ್ರೆಸ್ ಕಾರ್ಯಕರ್ತನೇ ಇರಲಿ, ಬಡವ್ರ ಮಕ್ಕಳೇನಿರ್ತಾರೆ ಅವರೇ ಅಲ್ಲಿ ಬಲಿ ಆಗ್ತಾ ಇರೋವಂಥದ್ದು. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಜಕೀಯ ಮಾಡುವಂತಹ ರಾಜಕೀಯ ನಾಯಕರು ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಇಂಥ ಹೋರಾಟವನ್ನ ಮಾಡಬೇಕಾಗುತ್ತೆ. ಬಹಳ ಒಳ್ಳೇದು ಅನ್ಸುತ್ತೆ. ಇಂಥ ಹೋರಾಟಕ್ಕೆಲ್ಲ ಕರೆ ಕೊಡ್ತಾರೆ, ಬಳ್ಳಾರಿ ಚಲೋ ಅಂತಾರೆ, ಮತ್ತೊಂದು ಪಾದಯಾತ್ರೆ ಅಂತಾರೆ. ಆದ್ರೆ ಇಲ್ಲಿ ಸೇರಿಸೋದು ಯಾರಿಗೆ? ಕಾಂಗ್ರೆಸ್ ಕಾರ್ಯಕರ್ತರನ್ನ ಸೇರಿಸ್ತಾರೆ, ಬಿಜೆಪಿ ಕಾರ್ಯಕರ್ತರನ್ನ ಸೇರಿಸ್ತಾರೆ. ಅಲ್ಲಿ ಕಿತ್ತಾಡ್ಕೊಂಡು ಸಾಯೋದು ಯಾರು? ನಿಜವಾಗ್ಲೂ ಕೂಡ ಜನಸಾಮಾನ್ಯರು, ಕಾರ್ಯಕರ್ತರು. ಅದೇ ಅಲ್ಲಿ ಬರುವಂತಹ ರಾಜಕಾರಣಿ ಮಕ್ಕಳು ಯಾರು ಕೂಡ ಅಲ್ಲಿ ಬರೋದಿಲ್ಲ, ಅಥವಾ ಅವರೇನು ಆ ಒಂದು ಹೋರಾಟಗಳಲ್ಲಿ ಭಾಗಿಯಾಗೋದಿಲ್ಲ. ಬಂದರೂ ಕೂಡ ಆರಾಮಾಗಿ ಸ್ಟೇಜ್ ಮೇಲೆ ನಿಂತ್ಕೋತಾರೆ, ವಾಪಸ್ ಹೋಗ್ತಾರೆ. ಇಷ್ಟೇ ಆಗೋದು. ಇಷ್ಟೆಲ್ಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇಲ್ಲಿ ಈ ರೀತಿಯಾದಂತಹ ಒಂದು ಕಡೆ ಪಾದಯಾತ್ರೆ, ಮತ್ತೊಂದು ಕಡೆ ಹೋರಾಟ, ಇದೆಲ್ಲವೂ ಕೂಡ ತಾರಕಕ್ಕೇರ್ತಾ ಇದೆ. ಒಂದು ಕಡೆ ಬಳ್ಳಾರಿ ಗಲಾಟೆ, ಮತ್ತೊಂದು ಕಡೆ ಮನರೇಗಾ ಯೋಜನೆ. ಎರಡೂ ಕೂಡ ಅಸ್ತ್ರವನ್ನ ಮಾಡಿಕೊಂಡಿದೆ ವಿರೋಧ ಪಕ್ಷ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಇದೀಗ ಪ್ಲಾನ್ ಮಾಡಿಕೊಂಡಿದ್ದಾರೆ.